ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ಯಾಸ್ ಲೈಫ್. ಇವತ್ತಿನ ಬ್ಲಾಗ್ ಬಂದು ಮಾವಿನಕಾಯಿ ತೊಕ್ಕಾಗಿರುತ್ತೆ. ಮಾವಿನಕಾಯಿ ತೊಕ್ಕನ್ನ ನೀವು ಯಾವಾಗಲಾದರೂ ಮಾಡಿಟ್ಕೊಂಡು ರೆಫ್ರಿಜಿರೇಟರಲ್ಲಿ 1 ಮಂತ್ವರೆಗೂ ನೀವು ಸ್ಟೋರ್ ಮಾಡ್ಬೋದು. ಇದು ಮಾಡೋದು ಭಾಳ ಸುಲಭ. ಮೊದಲನೇದಾಗಿ ಸಾಸಿವೆ 2 ಸ್ಪೂನು, ಜೀರಿಗೆ 2 ಸ್ಪೂನು, ಮೆಂತ್ಯ 1.5 ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಮೆಣಸಿಕಾಯಿ 4-5, 3 ದಪ್ಪ ಸೈಜ್ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಕಡಾಯಿನ ಕಾಯಾಗಿಟ್ಕೊಂಡು ಸಾಸಿವೆ, ಜೀರಿಗೆ 2 ಸ್ಪೂನ್, ಮೆಂತ್ಯ 1.5 ಸ್ಪೂನ್, ಅದು ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಕೈಯಾಡಿಸ್ತಾ ಆಡುತ್ತಾ ಅದು ಫುಲ್ ಒಂಥರ ಸಿಡಿಯೋ ಥರ ಆಗುತ್ತೆ. ಅಲ್ಲಿಗೆ ಪರ್ಫೆಕ್ಟಾಗಿ ಆಗಿದೆ ಅಂತ ಸಿಮ್ಮಲ್ಲಿ ಇಟ್ಕೊಂಡು ಮೆಣಸಿಕಾಯಿ ಹಾಕ್ಕೊಂಡು ಮತ್ತೆ ಬಾಡಿಸ್ತಾ ಇದ್ರೆ ಜಾಸ್ತಿ ಮೆಣಸಿಕಾಯಿ ಅಷ್ಟು ಕಪ್ಪಾಗೋದು ಬೇಡ, ಕಪ್ಪಾದರೆ ಕೈ ಉಳಿಯುತ್ತೆ. ಹಾಗಿರೋ ಕಡಾಯಿನ ಆಫ್ ಮಾಡ್ಕೊಂಡು ಮತ್ತೆ ನೀವು ಅದನ್ನು ಒಂದು 2-3 ಸಲ ಹಿಂಗೆ ಕೈ ಹಾಕಿದ್ರೆ ಪರ್ಫೆಕ್ಟಾಗಿ ಆಗುತ್ತೆ. ಮತ್ತು ರುಬ್ಕೊಂಡು ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ನೋಡ್ತಿರ್ಬೋದು ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು ನೀವು. ಕಡಾಯಿಗೆ ಮತ್ತೆ ಎಣ್ಣೆ ಹಾಕ್ಕೊಳ್ಳಿ. 2-3 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು ಸ್ವಲ್ಪ ಫುಲ್ ಕರ್ಗೋವರೆಗೂ ವೆಯ್ಟ್ ಮಾಡಿ. ಮಾವಿನಕಾಯಿ ಏನು ತಿಂದಿಟ್ಕೊಂಡಿರ್ತೀವಿ ಅದನ್ನು ಹಾಕಿ 3-4 ನಿಮಿಷ ಬಾಡಿಸ್ಕೊಳ್ಳಿ. ಫುಲ್ ಎಣ್ಣೆ ಫ್ರೈ ಆಗಬೇಕು, ಅಲ್ಲಿವರೆಗೂ ಇದ್ದು ನೆಕ್ಸ್ಟು ಅದು ಸ್ವಲ್ಪ ಎಣ್ಣೆ ಬಿಡುತ್ತೆ, ನೋಡ್ತಿರ್ಬೋದು ನೀವು. ಪರ್ಫೆಕ್ಟಾಗಿದೆ, ಎಣ್ಣೆ ಫುಲ್ ಅದು ಬಾಡ್ಸ್ಕೊಂಡಾಗಿದೆ. ಈಗ ಮೊದಲಿನಾಗ ಏನು ಪುಡಿ ಮಾಡಿಟ್ಕೊಂಡಿದ್ದೀವಿ ಅದಕ್ಕೆ ಸೇರಿಸ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಅಷ್ಟು. ಫುಲ್ ಅದನ್ನು ಬಾಡಿಸ್ಕೊಂಡು ಒಂದು 2-3 ನಿಮಿಷ ಅದನ್ನು ಕಡಾಯಿನ ಹಂಗೆ ಸಿಮ್ಮಲ್ಲಿದ್ದೀವಿ. ನೋಡ್ತಿರ್ಬೋದು ಸೈಡಲ್ಲೆಲ್ಲ ಇವಾಗ ಯಾವಾಗ ಎಣ್ಣೆ ಬಿಟ್ಕೊಳ್ಳುತ್ತೆ ಆ ಟೈಮಲ್ಲಿ ಸ್ವಲ್ಪಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು 2-3 ಸಲ ಕೈ ಹಚ್ಕೊಂಡ್ರೆ ಮುಗೀತು. ನೋಡ್ತಿರ್ಬೋದು ಫುಲ್ ಎಣ್ಣೆ ಬಿಟ್ಕೊತೈತೆ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಅಂದರೆ ಹುಳಿ ಎಷ್ಟಿರುತ್ತೆ ಅದ್ರ ತಕ್ಕಷ್ಟು ನೀವು ಬೆಲ್ಲ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಊಟ ಮಾಡಬೇಕಾದ್ರೆ ಟೇಸ್ಟ್ ಇರುತ್ತೆ. ನೋಡ್ತಿರ್ಬೋದು ಎಣ್ಣೆ ಬಿಟ್ಬಿಟ್ಟೈತೆ. ಈಗ ಒಂದು 2 ನಿಮಿಷ ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಮಾಡಿದ್ರೆ ಪರ್ಫೆಕ್ಟಾಗಿ ಮಾವಿನಕಾಯಿ ತೊಕ್ಕು ರೆಡಿ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಒಂದ್ಸಲ ಟ್ರೈ ಮಾಡಿ. ಹೇಗೆ ರೆಸಿಪಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾವ್ಯಾವ ಥರ ರೆಸಿಪೀಸ್ ಬೇಕು ಅಂತ ಕಮೆಂಟಲ್ಲಿ ಹಾಕಿ. 21 ಡೇಸ್ ಕುಕಿಂಗ್ ಚಾಲೆಂಜ್ ಮಾಡಬೇಕು ಅಂತಿದ್ದೀನಿ. ವಾರದಲ್ಲಿ 2 ದಿನ ಅಪ್ಲೋಡ್ ಆಗುತ್ತೆ ವಿಡಿಯೋ. ನಿಮ್ಗೆ ಯಾವ ಥರ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ನಾನು ಖಂಡಿತವಾಗಿಯೂ ನಿಮ್ಗೆ ಯಾವ ಥರ ರೆಸಿಪೀಸ್ ಬೇಕು ಅಂತ ಆಗ್ತಿರ್ತೀರೋ ಸೊ ನಾನು ಅದನ್ನು ಮಾಡ್ತೀನಿ. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಮುಂದಿನ ಬ್ಲಾಗ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.